ವಿಧಾನಸಭೆ ಬಳಿಕ ವಿಧಾನ ಪರಿಷತ್ನಲ್ಲಿಯೂ ಕೂಡ ದ್ವೇಷ ಭಾಷಣ ತಡೆ ಅಥವಾ ಪ್ರತಿಬಂಧಕ ಮಸೂದೆ ಏನಿತ್ತು ಅದು ಪಾಸ್ ಆಗಿಬಿಟ್ಟಿದೆ. ವಿರೋಧ ಪಕ್ಷಗಳ ಧರಣಿ ಮಧ್ಯೆನೇ ಅಂಗೀಕಾರ ಆಗಿರೋದಿದು. ಏನೋ ಈ ಕಡೆ ಒಂದು ಸಭೆಯಲ್ಲಿ ಪಾಸ್ ಆಗಿಬಿಟ್ಟಿದೆ. ಪರಿಷತ್ತಲ್ಲಿ ಇದಕ್ಕೆ ಬಿಜೆಪಿ JDS ಸುಲಭಕ್ಕೆ ಬಿಡಲ್ಲ, ಏನಾದರೂ ಮಾಡಿ ಈ ಬಿಲ್ ಸೋಲಿಸ್ಬಿಡ್ತಾರೆ ಅಂತ ಇತ್ತಲ್ಲ, ಅದೆಲ್ಲ ಸುಳ್ಳಾಯಿತು. ಬರೀ ಮಾತಾಡೋದು, ಜಗಳ ಮಾಡೋದು, ಸದನದ ಬಾವಿಗಿಳಿಯೋದು, ಎಲ್ಲ ವಾಕೌಟ್ ಮಾಡಿಬಿಡೋದು ಬೇರೆ ವಿಚಾರ. ಏನು ಬೇಕಾದರೂ ಮಾಡ್ಕೊಳ್ಳಿ ಬಿಲ್ನ ಅಂಥೇಳಿ. ಆದರೆ ಇದ್ದು ಶಿಸ್ತುಬದ್ಧರಾಗಿ ಕಟಿಬದ್ಧರಾಗಿ ಏನಾದರೂ ಆಗಲಿ ವಿತ್ ದ ನಂಬರ್ಸ್ ನಾವು ಇದನ್ನು ಸೋಲಿಸಬೇಕು ಅಂಥೇಳಿ ಆ ಛಲ ಕಾಣಲಿಲ್ಲ ವಿರೋಧ ಪಕ್ಷಗಳಲ್ಲಿ. ಮಾತುಕತೆ ಜೋರಾಗಿ ಮಾತಾಡೋದು, ಅದನ್ನು ಹರಿದಾಕೋದು, ಅದನ್ನು ಬಿಸಾಕೋದು, ಚೀರಾಡೋದು ಇದು ಬೇರೆ. ಎಲ್ಲ ಸಂದರ್ಭಗಳು ಇದು ಗಮನಿಸಬೇಕಾಗತ್ತೆ. ನೀವು ಯಾವ ಬಿಲ್ಲನ್ನು ಒಬ್ಬರು ನಿಜವಾಗಿಯೂ ನಾವು ಸೋಲಿಸಬೇಕು ಅಂತ ಇದ್ದರೆ ಅದಕ್ಕೆ ಬೇಕಾದಂಥ ನಂಬರ್ ಕಲೆಕ್ಟ್ ಮಾಡ್ತಾರೆ. ಅವರು ಶಿಸ್ತಾಗಿ ಒಂದು ವಿಪ್ಪನ್ನು ಜಾರಿ ಮಾಡಿರ್ತಾರೆ, ಎಲ್ಲರೂ ಹಾಜರಾಗಲೇಬೇಕು ಅಂತ ಹೇಳಿರ್ತಾರೆ. ಹೇಗಾದರೂ ಮಾಡಿ ಸೋಲೋದು ಗೆಲ್ಲೋದು ಬೇರೆ ವಿಚಾರ, ಆ ಪ್ರಾಮಾಣಿಕ ಪ್ರಯತ್ನ ಅಂತೂ ಅಲ್ಲಿ ಇದ್ದೇ ಇರುತ್ತೆ. ಆದರೆ ಅದು ಯಾಕೋ ಕಾಣಿಸ್ತಿಲ್ಲ. ಅಂದರೆ ಇದನ್ನು ಸೋಲಿಸ್ಬೇಕು ಅನ್ನೋದು ಕಾಣಿಸ್ತಿಲ್ಲ ನಮಗೆ. ಮಾತಲ್ಲಿತ್ತು, ಜಗಳದಲ್ಲಿತ್ತು, ಗಲಾಟೆಗಳಲ್ಲಿತ್ತು, ವಾಕೌಟಲ್ಲಿ ಕಾಣಿಸ್ತಾ ಇತ್ತು, ಬಾವಿಗಳಿದ್ರಲ್ಲಿ ಕಾಣಿಸ್ತಾ ಇತ್ತು. ಸೋಲಿಸಿದ್ರ ಅಂತ ನೋಡಿದ್ರೆ ಇಲ್ಲ. ವಿರೋಧ ಪಕ್ಷಗಳು ಧರಣಿ ಮಾಡ್ತಾ ಇರಬೇಕಾದ್ರೇ, ಅಂದರೆ ವಿರೋಧ ಪಕ್ಷಗಳಿಗೆ ಅವರ ನಂಬರ್ ಬಗ್ಗೆ ಖಾತ್ರಿ ಇತ್ತು. ಇಲ್ಲಿ ಆಗಲ್ಲ ಸೋಲ್ಸೋಕ್ಕಿದನ್ನು. 1-2 ನಂಬರಲ್ಲಿ ನಮ್ಮ ಈ ಒಂದು ಪ್ರಯತ್ನ ಫೇಲ್ ಆಗಿಬಿಡುತ್ತೆ. ಆ ವಿರೋಧ ಅಂದರೆ ರೂಲಿಂಗ್ ಪಾರ್ಟಿ ಕಡೆಗೆ ನಂಬರ್ ಜಾಸ್ತಿ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರೇನು ಮಾಡಿದ್ರು, ಗಲಾಟೆ ಮಾಡೋದು ಅಥವಾ ಗಮನ ಸೆಳೆಯೋದು ಅಥವಾ ವಾಕೌಟ್ ಮಾಡೋದು, ಪ್ರತಿರೋಧ ತೋರೋದು ಬಿಟ್ಟುಬಿಟ್ಟು ಸೋಲಿಸೋ ವಿಚಾರ, ಗೆಲ್ಲೋ ವಿಚಾರ ಇತ್ತಲ್ಲ, ಇದ್ರ ಬಗ್ಗೆ ಫೋಕಸ್ ಮಾಡದಂತೆ ಕಾಣಿಸ್ಲಿಲ್ಲ. ವಿರೋಧ ಪಕ್ಷಗಳ ಧರಣಿ ಮಧ್ಯೆ ಕೂಡ ಅಂಗೀಕಾರ ಆಗಿಬಿಡುತ್ತಿದ್ದು, ಧ್ವನಿ ಮತದ ಮೂಲಕ ಮಸೂದೆ ಅಂಗೀಕಾರವಾಯಿತು. ಬಿಲ್ ಮಂಡಿಸಿ ಅಂಗೀಕಾರವನ್ನು ಪಡ್ಕೊಂಡಿದ್ದಾರೆ ಪರಮೇಶ್ವರ್. ಕಾಂಗ್ರೆಸ್ನ ಎಲ್ಲ ಸದಸ್ಯರು ಹಾಜರಿದ್ದು ಒಪ್ಪಿಗೆ ಕೊಟ್ಟುಬಿಡ್ತಾರೆ. ಬಿಜೆಪಿ ಸದಸ್ಯರು ಪ್ರತಿಭಟನೆ ನಂತರ ಸಭಾತ್ಯಾಗ ಮಾಡ್ತಾರೆ. ಕಾಂಗ್ರೆಸ್ನವ್ರು ಎಲ್ಲರೂ ಇದ್ದರು. ಬಿಜೆಪಿ ಏನು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಆನಂತರ ಸಭಾತ್ಯಾಗ. ಅಂದರೆ ಅಲ್ಲಿ ಪ್ರತಿರೋಧ ತೋರಿಸಿದ್ರೆ ಹೊರತು ಬಿಲ್ ಸೋಲ್ಸೋಕ್ಕಾಗಲಿಲ್ಲ ಅವ್ರಿಗೆ. ಬಿಜೆಪಿ ಸದಸ್ಯರ ಹಾದಿನೇ ತೊಳೆದವರು ಯಾರು ಅಂದರೆ JDSನವರು. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಸಭಾತ್ಯಾಗವನ್ನು ಮಾಡ್ತಾರೆ. ಮೇಲ್ಮನೆಯಲ್ಲಿಯೂ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಇತ್ತಲ್ಲ, ಅದರ ಪ್ರತಿಯನ್ನು ಹರಿದಿದ್ದಾರೆ ವಿಪಕ್ಷ ನಾಯಕರು. ಬಿಲ್ ಪ್ರತಿ ಹರಿದು ಸ್ಪೀಕರ್ ಮುಂದೆನೇ ಎಸ್ತಿದ್ದಾರೆ ಬಿಜೆಪಿ ಮೆಂಬರ್ಸ್. ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಹರಿದು ಎಸ್ತಿದ್ದು R ಅಶೋಕ್ ಅವರು. ಸದನದ ಬಲಾಬಲ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ನಾವು ಪರಿಷತ್ನಲ್ಲಿ ನೋಡಿ, ರೂಲಿಂಗ್ ಪಾರ್ಟಿಯವರು 37 ಜನ ಇದ್ದಾರಲ್ಲ ಪರಿಷತ್ನಲ್ಲಿ. ಬಿಜೆಪಿ ಸದಸ್ಯರು 29 ಜನ ಇದ್ದಾರೆ, JDSನವರು 7 ಜನ ಇದ್ದಾರೆ, ಪಕ್ಷೇತರ ಸದಸ್ಯ ಒಬ್ಬರು, ಸ್ಪೀಕರ್ ಒಬ್ಬರು. ಒಟ್ಟು 75 ಜನ ಕರ್ನಾಟಕದ ವಿಧಾನ ಪರಿಷತ್ತಲ್ಲಿ 75 ಜನ ಇರ್ತಾರೆ. ಬಿಜೆಪಿಯ ಬಹುತೇಕರು ಬಂದಿದ್ದರು, ಎಲ್ಲರೂ ಆಲ್ಮೋಸ್ಟ್ ಇದ್ದರು. ಸೋಲ್ಸೋಕ್ಕಾಗಲಿಲ್ಲ. 37 ಜನ ಇದೆ ರೂಲಿಂಗ್ ಪಾರ್ಟಿನಲ್ಲಿ. ಇವರು 29 + 7 ಇವರು 36 ಆಗ್ತಾರೆ. ಒಂದು ನಂಬರಿಂದ ಅಲ್ಲೂ ಬಿದ್ದು ಹೋಗ್ತಾರೆ. ಪಕ್ಷೇತರ ಒಂದು, ಸ್ಪೀಕರ್ ಒಂದು, ನೆನಪಿಟ್ಕೊಳ್ಬೇಕಾಗುತ್ತೆ ಇದನ್ನು. ಹಾಗಾಗಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿದ್ದೆ ಪ್ರತಿಭಟನೆ ಮಾಡಿದ್ರು, ಸಭಾತ್ಯಾಗ ಮಾಡಿದ್ರು ಬಿಟ್ಟರೆ ಈ ಬಿಲ್ ಸೋಲಿಸುವಲ್ಲಿ ಅವರ ಗಮನ ಇರಲಿಲ್ಲ. ಸೋಲ್ಸಕ್ಕೆ ಟ್ರೈ ಮಾಡಿದ್ರು, ಈ ನಂಬರ್ಸ್ಗಳು ಇಟ್ಕೊಂಡು ಗೆಲ್ಲಕ್ಕಾಗ್ತಿರ್ಲಿಲ್ಲ ಅಂತ. ಆಮೇಲೆ ತಾವು ಹೇಳಿದ್ರಿ, ಅನೇಕ ಜನ ಮಾತನಾಡುವಾಗ ಹೇಳಿದ್ರಿ, ನಾನು ಎಲ್ಲರದು ಕೂಡ ಬರ್ಕೊಂಡಿದ್ದೇನೆ, ಅದು ಒಬ್ಬೊಬ್ಬರದು ಹೇಳಕ್ ಹೋಗಲ್ಲ. ರಾಜಕೀಯ ದುರುದ್ದೇಶದಿಂದ ತಂದಿದ್ದೀರಿ. ನಮಗೆ ಅರಿವಿಲ್ವಾ? ನಾವು ಇದು ಶಾಶ್ವತ ಅಲ್ಲ ಈ ಸ್ಥಳ. ಬಹುಶಃ ನಾವು ಆ ಕಡೆ ಬಂದ್ರೆ ನಮಗೂ ಕೂಡ ಅದು ಅಪ್ಲೈ ಆಗುತ್ತೆ ಅನ್ನೋ ಅರಿವಿಲ್ವಾ ನಮಗೆ? ಅದು ಒಂದು 15 ವರ್ಷ ಆದ್ಮೇಲೆ. ಏನಿಲ್ಲ ನಾರಾಯಣ ಸ್ವಾಮಿ ಅವರು ಅಂಗೀಕರಿಸಬೇಕೆಂದು ವಿಧಾನಸಭೆಯಿಂದ ತಿದ್ದುಪಡಿ ಕರ್ನಾಟಕ ಅಂಗೀಕರಿಸುವುದು, ಪ್ರಸ್ತಾವದ ಪರವಾಗಿ ಅವಲಂಬಿಸಬೇಕು, ವಿರೋಧವಾಗಿ ಉಲ್ಲಂಘಿಸಬೇಕು. ಪ್ರಸ್ತಾವನೆಯನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವನೆಯನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವನೆಯನ್ನು ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾದ ವಿಧೇಯಕವನ್ನು ಧರಿಸಿದೆ. ಗೃಹ ಸಚಿವರು ಅಮಿತ್ ಶಾ ನಾಲಾಯಕ್ ಹೋಮ್ ಮಿನಿಸ್ಟರ್. ಮೇಲ್ಮನೆಯಲ್ಲಿ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮಾಡಿದ್ದಾರೆ. ದ್ವೇಷ ಭಾಷಣ ತಡೆ ಬಿಲ್ಲನ್ನು ಪಾಸ್ ಮಾಡುವ ವೇಳೆಯಲ್ಲಿ ಆಕ್ರೋಶ ವ್ಯಕ್ತವಾಗಿರೋದು. ಬಿಜೆಪಿಗರ ಟೀಕೆಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸಚಿವರುಗಳು.